ಗೊತ್ತಾಯ್ತು. ಅದೇ ನಾನು ಸ್ಪೀಡ್ ಇಲ್ಲ ಅಂತಾನೆ ಅವ್ರು ಹೇಳ್ತಾ ಇರೋದು. ನಾನು ಆಕ್ಟಿವ್ ಆಗಿರ್ತೀನಿ ಗುರು. ನೋಡಿ ಈ ಆಕ್ಟಿವ್ ಅಲ್ಲ, ನಾನು ನೋಡಿ ಮತ್ತೆ ಎಷ್ಟು ಡಿಪೆಂಡೆನ್ಸಿ ಇದೆ ನೋಡಿ ನಿಜವಾಗ್ಲು. ನಿಮ್ಗೆ ಆತ್ಮ ಅಂದ್ರೆ ನಿಮ್ಗೆ ಇನ್ನೊಬ್ರು ಬರ್ತಾರೆ ಮಾಡಿ, ಒಬ್ಬ ನಾಯಕ ಬಂದು ಎಲ್ಲ ಬದಲಾವಣೆ ಮಾಡ್ತಾನೆ. ವೆಯ್ಟ್ ಮಾಡಿ ಬರ್ತಾನೊಬ್ಬ. ನಾನು ಬರ್ತೀನಿ, ನೀವೇನು ಮಾತಾಡ್ಬೇಡಿ, ನಾನು ಬರ್ತೀನಿ. ನಾನು ಬಂದು ನಿಮ್ಗೇನ್ ಬೇಕು ನಿಮ್ಮನ್ನೆಲ್ಲ ನಾನು ಉದ್ಧಾರ ಮಾಡ್ತೀನಿ. ಒಪ್ಕೊಂತೀರಾ? ಬಿಡಿ, ನಾನು ಬರ್ತೀನಿ. ಓಕೆ, ಜೈ ಉಪೇಂದ್ರ ಅನ್ನಿ. ಒಬ್ಬೊಬ್ರು ಕೇಳ್ರು. ಅದಕ್ಕೆ 21 ವರ್ಷಕ್ಕೆ ಓಟ್ ಹಾಕಕ್ ಬಿಟ್ಟಿರೋದು. ಹೇಳಿ, ಒಂದೇಳ ನಿಮ್ಗೆ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಹೇಳ್ತೀರಾ ಇವನೇ ಬುದ್ಧಿವಂತ ಅಂತಾರೆ, ಇವತ್ತು ದಡ್ಡ ಇವನು ಅನ್ಕೊಂಡು ಹೋಗ್ತೀರಾ. ಬುದ್ಧಿವಂತ ಆಗಿದ್ರೆ ಇದ್ರಲ್ಲಿ ನಿಂತ್ಕೊಂಡು ಆಗ್ಬೋದಾಗಿತ್ತು. ಇಷ್ಟೊತ್ತಿಗೆ ಅವನು ಒಂದು MP ಆಗ್ಬೋದಾಗಿತ್ತು ಅಟ್ಲೀಸ್ಟ್. ದಡ್ಡ ನನಗೆ ನೀವಾಗ್ಬೇಕು, ನೀವು ರಾಜರಾಗಬೇಕು, ನೀವಾಗಬೇಕು. ಬರ್ತಾರೆ ನೋಡಿ. ಈಗೇನು ಹೊಗಳ್ತಾ ಇದಾರೆ ನಿಮ್ಮನ್ನ, ಬಹಳ ಅದ್ಭುತವಾಗಿ ವೋಟ್ ಮಾಡ್ಬಿಟ್ಟಿದ್ದೀರಾ ನೀವು ಅಂತ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲಮ್ಮ. ನೀವು ದುಡ್ಡು ಇಸ್ಕೊಂಡ್ರು ಸಂತೋಷನೇ. ಯಾಕೆ ಗೊತ್ತಾ, ನಿಮ್ಗದು ಅನಿವಾರ್ಯತೆ ಇದೆ, ಅವನಿಗದು ಗೊತ್ತು. ನಿಮ್ಗೆ 5,000 ಕೊಡ್ತಾನೆ, ಅವ್ನು 10,000 ಮಾಡ್ಕೊಂತಾನೆ. ತಪ್ಪೇನಿದೆ? ಅಡ್ಜಸ್ಟ್ಮೆಂಟ್. ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟ್ ರುಚಿ ನನಗೆ. ಆಯ್ತು ಗುರುವೆ, ತಾವು ಆಶೀರ್ವಾದ ಮಾಡಿ. ನೀವೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿ, ನನಗೊಂದು ಬ್ಯಾನರ್ ಕಟ್ಟಿ 1000 ಜನ ಕರ್ಕೊಂಡ್ಬನ್ನಿ. ಅಲ್ಲಿ ಒಂದು ಪ್ರೊಸೆಷನ್ ಮಾಡೋಣ. ಕರ್ಕೊಂಡ್ಬರ್ತೀರಾ? ಎಲ್ಲ ಬರ್ತೀರಾ? ಬ್ಯಾನರ್ ಬೇಡ ಅನ್ಕೊಂಡೆ ನಾ ಬಂದಿದ್ದು. ಈಗ ಬ್ಯಾನರ್ ಫುಲ್ ಲೆಸ್ ಮಾಡಿದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.